ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಧುದಿನಿ ಯೂಟ್ಯೂಬ್ ಚಾನಲ್. ನೀವು ಹೆಚ್ಚಾಗಿ ಮಾತನಾಡುತ್ತೀರಾ? ಹಾಗಾದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾವು ಆಚಾರ್ಯ ಚಾಣಕ್ಯರ ನೀತಿಗಳ ಪ್ರಕಾರ ಮಾತಿನ ಮಹತ್ವ ಮತ್ತು ಮೌನದ ಶಕ್ತಿಯ ಬಗ್ಗೆ ವಿವರಿಸಿದ್ದೇವೆ. ನಮಗೆಲ್ಲ ತಿಳಿದಿರುವಂತೆ ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ಗಾದೆ ಮಾತಿದೆ. ಅದರ ಆಳವಾದ ಅರ್ಥವೇನು? ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಮೌನ ಹೇಗೆ ಸಹಾಯ ಮಾಡುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಮೊದಲನೆಯದಾಗಿ, ಗದ್ದಲ ಮಾಡುವ ಪಾತ್ರೆ ಯಾವಾಗಲೂ ಖಾಲಿಯಾಗಿರುತ್ತದೆ. ಆದರೆ ಅಲೆಗಳ ಅಬ್ಬರವಿದ್ದರೂ ಸಮುದ್ರದ ಆಳ ಶಾಂತವಾಗಿರುತ್ತದೆ. ಹೇಗೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂದು ಹೇಳುತ್ತಾರೆ, ಹಾಗೆಯೇ ನಮ್ಮ ಬದುಕು ಅಷ್ಟೇ. ಯಾರು ಹೆಚ್ಚು ಮಾತನಾಡುತ್ತಾರೋ ಅವರಲ್ಲಿ ಜ್ಞಾನದ ಕೊರತೆ ಇರುತ್ತದೆ. ಯಾರು ಮೌನವಾಗಿರುತ್ತಾರೋ ಅವರಲ್ಲಿ ವಿಚಾರಗಳ ಸಾಗರವೇ ಅಡಗಿರುತ್ತದೆ. ಇಂದು ನಾವು ಚಾಣಕ್ಯರ ದೃಷ್ಟಿಯಲ್ಲಿ ಮಾತಿನ ಅಸ್ತ್ರವನ್ನು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೌನದ ಸತ್ಯ. ಮೌನವೆಂದರೆ ಮಾತು ನಿಲ್ಲುವುದು ಅಲ್ಲ, ಅಂತರಂಗ ಮಾತನಾಡುವುದು. ಮೌನವು ಮಾತುಗಳ ಕೊರತೆ ಅಲ್ಲ, ಮನಸ್ಸಿನ ಪರಿಪಕ್ವತೆ. ಮೌನ ಶಬ್ದದ ವಿರುದ್ಧವಲ್ಲ, ಅದು ಅರಿವಿನ ರೂಪ. ಮೌನವು ಮಾತುಗಳ ಅಂತ್ಯ ಅಲ್ಲ, ನಿಜವಾದ ಆರಂಭ. ಚಾಣಕ್ಯರು ಹೇಳುತ್ತಾರೆ, ಆತ್ಮವಿಶ್ವಾಸ ಇಲ್ಲದವನು ಅತಿಯಾಗಿ ಮಾತನಾಡುತ್ತಾನೆ. ಒಮ್ಮೆ ಯೋಚಿಸಿ, ಯಾವ ವ್ಯಕ್ತಿ ಯಾವಾಗಲೂ ಹೆಚ್ಚು ಮಾತನಾಡುತ್ತಾನೆ, ಪ್ರತಿ ವಿಷಯದಲ್ಲೂ ತನ್ನನ್ನೇ ತಾನು ಸರಿ ಅಂತ ಸಾಬೀತುಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ? ಅದು ಏಕೆ ಗೊತ್ತಾ? ಅವನಿಗೆ ಜಗತ್ತನ್ನು ನಂಬಿಸುವ ಅಗತ್ಯವಿರುವುದಿಲ್ಲ, ಆದರೆ ತನ್ನನ್ನೇ ತಾನು ನಂಬಿಸಿಕೊಳ್ಳುವ ಅಗತ್ಯವಿರುತ್ತದೆ. ಅದಕ್ಕಾಗಿಯೇ ಚಾಣಕ್ಯರು ಹೇಳುವುದು ಆತ್ಮವಿಶ್ವಾಸವಿಲ್ಲದವನು ಅತಿಯಾಗಿ ಮಾತನಾಡುತ್ತಾನೆ ಎಂಬುದಾಗಿದೆ. ಯಾಕೆಂದರೆ ಅವನ ಪದಗಳು ಸತ್ಯದಿಂದ ಬರುವುದಿಲ್ಲ, ಭಯದಿಂದ ಬಂದಿರುತ್ತವೆ. ಆದರೆ ನಿಜವಾದ ಶಕ್ತಿ ಹೊಂದಿರುವವನು ಅವನು ಕೂಗುವುದಿಲ್ಲ, ಕುಗ್ಗುವುದಿಲ್ಲ, ಅವನು ಮೌನವಾಗಿರುತ್ತಾನೆ. ಆ ಮೌನ ದುರ್ಬಲತೆ ಅಲ್ಲ, ಅದು ಆತ್ಮವಿಶ್ವಾಸದ ಶಬ್ದ. ನೀವು ಹೆಚ್ಚು ಮಾತನಾಡಿದಾಗ ಜನರು ಕೇಳುತ್ತಾರೆ, ಆದರೆ ನೀವು ಮೌನವಾಗಿದ್ದಾಗ ಅವರು ನಿಮ್ಮನ್ನು ಗಮನಿಸುತ್ತಾರೆ. ಮಾತು ನಿಮ್ಮ ತಿಳುವಳಿಕೆಯನ್ನು ತೋರಿಸುತ್ತದೆ, ಆದರೆ ಮೌನ ನಿಮಗೆ ಹೊಸ ಜಗತ್ತನ್ನು ತೋರಿಸಿಕೊಡುತ್ತದೆ. ಜಗತ್ತು ನಿಮ್ಮ ಮಾತುಗಳನ್ನು ಕೇಳುವುದಷ್ಟೇ ಅಲ್ಲ, ನಿಮ್ಮ ಮೌನದ ತೂಕವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಚಾಣಕ್ಯರ ಒಂದು ಪ್ರಸಿದ್ಧವಾದ ಶ್ಲೋಕದ ಬಗ್ಗೆ ತಿಳಿಯೋಣ. ಲಬ್ಧಮರ್ಥೇನ ಗೃಹಿಣ್ಯಾತ್ ಸ್ತಬ್ಧಮಂಜಲಿ ಕರ್ಮಣ ಶಠಂ ದಂಡೇನ ವಶ್ಯಂ ಚ ಸರ್ವಂ ಸಾಧೇಯತ್ ಬುಧಂ. ಇದರ ಅರ್ಥ, ಲೋಭಿಯನ್ನು ಅಂದರೆ ದುರಾಸೆಯುಳ್ಳವನನ್ನು ಹಣ ಅಥವಾ ಸಂಪತ್ತಿನಿಂದ ವಶಪಡಿಸಿಕೊಳ್ಳಬೇಕು. ಅಹಂಕಾರಿಯನ್ನು ಕೈ ಮುಗಿಯುವ ಮೂಲಕ, ಗೌರವ ನೀಡುವ ಮೂಲಕ ವಿನಮ್ರಗೊಳಿಸಬೇಕು. ದುಷ್ಟನನ್ನು ಅಥವಾ ಮೋಸಗಾರನನ್ನು ದಂಡನೆಯ ಮೂಲಕ ಹತೋಟಿಗೆ ತರಬೇಕು. ಒಬ್ಬ ಬುದ್ಧಿವಂತನು ಎಲ್ಲರನ್ನೂ ಅವರವರ ಗುಣಕ್ಕನುಗುಣವಾಗಿ ಯುಕ್ತಿಯಿಂದಲೇ ಸಾಧಿಸಬೇಕು ಅಥವಾ ವಶಪಡಿಸಿಕೊಳ್ಳಬೇಕು. ಹಣದ ಆಸೆ ಇರುವವನಿಗೆ ಹಣ ನೀಡಿದರೆ ಅವನು ನಿಮ್ಮ ಮಾತನ್ನು ಕೇಳುತ್ತಾನೆ. ಗರ್ವಿಷ್ಠ ಅಥವಾ ಅಹಂಕಾರಿಗೆ ಅವನ ಅಹಂಗೆ ತೃಪ್ತಿ ಸಿಗುವಂತೆ ಗೌರವ ನೀಡಿದರೆ ಅವನನ್ನು ನಿಭಾಯಿಸಬಹುದು. ಕೆಟ್ಟವನಿಗೆ ಬುದ್ಧಿ ಕಲಿಸಲು ಕಠಿಣವಾದ ಶಿಕ್ಷೆ ಅಥವಾ ದಂಡವನ್ನೇ ಮದ್ದಾಗಿಸಿಕೊಳ್ಳಬೇಕು. ಜ್ಞಾನಿಗೆ ಈ ಎಲ್ಲ ತಂತ್ರಗಳನ್ನು ಸಮಯಕ್ಕೆ ಸರಿಯಾಗಿ ಬಳಸುವವನೇ ನಿಜವಾದ ಜಾಣನಾಗಿರುತ್ತಾನೆ. ಆದ್ದರಿಂದ ಆಚಾರ್ಯ ಚಾಣಕ್ಯರು ಹೇಳುವುದು, ಹಣದಿಂದ ಲೋಭಿಯನ್ನು ಗೆಲ್ಲಬೇಕು, ವಿನಯದಿಂದ ಗರ್ವಿಯನ್ನು ಗೆಲ್ಲಬೇಕು, ಬುದ್ಧಿಯಿಂದ ಕುತಂತ್ರಿಯನ್ನು ಗೆಲ್ಲಬೇಕು, ಶಿಕ್ಷೆಯಿಂದ ದುಷ್ಟರನ್ನು ಗೆಲ್ಲಬೇಕು. ಪ್ರತಿಯೊಬ್ಬರಲ್ಲೂ ಒಂದೊಂದು ದುರ್ಬಲತೆ ಇರುತ್ತದೆ. ಅದನ್ನು ಅರ್ಥ ಮಾಡಿಕೊಂಡವನೇ ನಿಜವಾಗಿ ಜೀವನದಲ್ಲಿ ಗೆಲ್ಲಲು ಸಾಧ್ಯವಾಗುವುದು. ಒಟ್ಟಾರೆಯಾಗಿ ಲೋಕದಲ್ಲಿ ಎಲ್ಲರನ್ನೂ ಒಂದೇ ಕೋಲಿನಿಂದ ಅಳೆಯಬಾರದು. ಯಾರ ಗುಣ ಎಂಥದ್ದೋ ಅದಕ್ಕೆ ತಕ್ಕಂತೆ ನಾವು ವರ್ತಿಸಿದರೆ ಎಲ್ಲರನ್ನೂ ನಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ಎಂದು ಚಾಣಕ್ಯರು ಹೇಳುತ್ತಾರೆ. ಚಾಣಕ್ಯರ 5 ಮಾತಿನ ಸೂತ್ರಗಳ ಬಗ್ಗೆ ಒಮ್ಮೆ ತಿಳಿದುಕೊಳ್ಳೋಣ. ಮೊದಲನೆಯದ್ದು ಸತ್ಯ ಮತ್ತು ಪ್ರಿಯತೆ. ಸತ್ಯ ಹೇಳುವುದು ಧರ್ಮ, ಆದರೆ ಅದನ್ನು ಕಹಿಯಾಗಿ ಹೇಳಬಾರದು ಎಂಬುದು ಚಾಣಕ್ಯರು ಹೇಳುವುದಾಗಿದೆ. ಸತ್ಯವನ್ನು ಹೇಗೆ ಹೇಳುತ್ತೇವೆ ಎಂಬುದೇ ನಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಡುತ್ತದೆ. ನೀವು
ಸತ್ಯ ಹೇಳುವುದು ಮುಖ್ಯ, ಆದರೆ ಪ್ರಿಯ ಅಥವಾ ಮೃದುವಾಗಿ ಹೇಳಿ. ಜನರು ಯಾವಾಗಲೂ ನೀವು ಹೇಳಿದ ಸತ್ಯವನ್ನು ನೆನಪಿಟ್ಟುಕೊಳ್ಳುವುದಿಲ್ಲ, ಅದನ್ನು ಹೇಳಿದ ರೀತಿಯನ್ನು ಮಾತ್ರವೇ ನೆನಪಿಟ್ಟುಕೊಳ್ಳುತ್ತಾರೆ. ಎರಡನೇ ಸೂತ್ರ, ಸಮಯ ಮತ್ತು ಸಂದರ್ಭ. ಯಾವ ಸಮಯದಲ್ಲಿ ಹೇಗೆ ಮಾತನಾಡಬೇಕು ಎಂಬ ಜ್ಞಾನ ನಮ್ಮಲ್ಲಿರಬೇಕು. ನಿಮ್ಮ ಮಾತು ಸಂದರ್ಭಕ್ಕೆ ಅರ್ಥಗರ್ಭಿತವಾಗಿರಬೇಕು. ಆಗ ಮಾತ್ರವೇ ನಿಮ್ಮ ಮಾತಿಗೆ ಬೆಲೆ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೂ ಬೆಲೆ ಸಿಗುವುದು. ಸಮಯ ಸಂದರ್ಭದ ಅರಿವಿಲ್ಲದೆ ಹಾಡಿದ ಮಾತನ್ನು ಮರಳಿ ಪಡೆಯಲಾಗದು. ಆದುದರಿಂದ ಆಗುವ ನಷ್ಟ ಕಷ್ಟಗಳಿಗೆ ನೀವೇ ಹೊಣೆಯಾಗುತ್ತೀರಾ. ಮೂರ್ಖರ ಮುಂದೆ ಜ್ಞಾನ ಹಂಚಿಕೆ ಮಾಡುವುದು ಹೇಗೆ ವ್ಯರ್ಥವಾಗುತ್ತದೆಯೋ ಹಾಗೆ ನಿಮಗೆ ಬೆಲೆ ಕೊಡದ ವ್ಯಕ್ತಿ, ಜಾಗ, ಸಮಯಗಳಲ್ಲಿ, ಸಂದರ್ಭಗಳಲ್ಲಿ ಮಾತನಾಡುವುದು ಕೂಡ ನಿಮಗೆ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದಂತೆ ಆಗುತ್ತದೆ. ಯಾವ ಜಾಗದಲ್ಲಿ ನಿಮ್ಮ ಮಾತಿಗೆ ಗೌರವವಿಲ್ಲವೋ ಅಲ್ಲಿ ಮೌನ ಶ್ರೇಷ್ಠ ಗೌರವವನ್ನು ತಂದುಕೊಡುತ್ತದೆ. ಮೂರನೆಯ ಸೂತ್ರ, ರಹಸ್ಯ ಕಾಪಾಡುವುದು. ಚಾಣಕ್ಯರ ಪ್ರಕಾರ ನಿಮ್ಮ ಗುರಿಯನ್ನು ನೀವು ತಲುಪುವವರೆಗೂ ಅದರ ರಹಸ್ಯವನ್ನು ಯಾರ ಬಳಿಯೂ ಬಿಟ್ಟುಕೊಡಬಾರದು. ಶತ್ರುಗಳನ್ನು ಸುಲಭವಾಗಿ ಎದುರಿಸಬಹುದು, ಆದರೆ ಹಿತಶತ್ರುಗಳನ್ನು ಎದುರಿಸಲು ಸ್ವಲ್ಪ ಕಷ್ಟವಾಗುತ್ತದೆ. ಅದರ ಪರಿಣಾಮ ನಮ್ಮ ಮೇಲೆಯೇ ಬೀರುತ್ತದೆ. ಮಾತನಾಡಿ ನಿಮ್ಮ ಯೋಜನೆಯನ್ನು ಹಾಳು ಮಾಡಿಕೊಳ್ಳುವ ಬದಲು ಕೆಲಸ ಮುಗಿಯುವ ತನಕ ಮೌನವಾಗಿರಿ. ಆಗ ನಿಮ್ಮ ಯಶಸ್ಸು ಮಾತನಾಡಲಿ. ನಾಲ್ಕನೇ ಸೂತ್ರ, ಮಿತಭಾಷಿಯ ಗುಣ. ಚಿಕ್ಕದಾದರೂ ಚೊಕ್ಕವಾಗಿರಬೇಕು ಎಂಬಂತೆ ನೀವು ಆಡುವ ಮಾತುಗಳು ಕಡಿಮೆ ಆಗಿರಬೇಕು. ಮಾತು ಕಡಿಮೆ ಆದರೂ ಅರ್ಥಪೂರ್ಣವಾಗಿರಬೇಕು. ನಿನ್ನ ಮಾತನ್ನು ಕೇಳುವವರಿಗೆ ಮತ್ತೆ ಮತ್ತೆ ಕೇಳಬೇಕು ಎಂದೆನಿಸಬೇಕು. ಐದನೇ ಸೂತ್ರ, ಶತ್ರುಗಳ ಮುಂದೆ ಮೌನವಾಗಿರಿ. ನಿಮ್ಮ ಮಾತುಗಳು ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ವಿಜಯ ಸಾಧಿಸಲು ಅಸ್ತ್ರವಾಗಬಾರದು. ಯಾವಾಗಲೂ ನಿಮ್ಮ ಶತ್ರುಗಳನ್ನು ಮೌನದಿಂದ ಉತ್ತರಿಸಬೇಕು. ನಿಮ್ಮ ಮೌನ ಅವರಲ್ಲಿ ಗೊಂದಲ ಮತ್ತು ಭಯವನ್ನು ಸೃಷ್ಟಿಸಬೇಕು. ಚಾಣಕ್ಯರ ಈ 5 ಸೂತ್ರಗಳನ್ನು ಆಧುನಿಕ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದನ್ನು ಇವಾಗ ನೋಡೋಣ. ಮೊದಲನೆಯದ್ದು, ವರ್ಕ್ ಪ್ಲೇಸ್, ಅಂದರೆ ನೀವು ಕೆಲಸ ಮಾಡುವ ಜಾಗ. ಎದುರಿನವರ ಮಾತನ್ನು ಪರಿಪೂರ್ಣವಾಗಿ ಕೇಳಿಸಿಕೊಳ್ಳಿ. ನಂತರ ನೀವು ಅರ್ಥಪೂರ್ಣವಾಗಿ ಉತ್ತರ ನೀಡಿ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಕೀರ್ತಿಯನ್ನು ತಂದುಕೊಡುತ್ತದೆ. ಎರಡನೆಯದ್ದು, ಸಂಬಂಧಗಳಲ್ಲಿ. ಸಂಬಂಧದಲ್ಲಿ ಬರುವ ಜಗಳಗಳಲ್ಲಿ ವಾದಿಸುವ ಬದಲು ಮೌನವಾಗಿ ಹೇಳುವುದನ್ನು ಮೊದಲು ಕೇಳಿಸಿಕೊಳ್ಳಿ. ಮಾತಿಗೆ ಮಾತು ಸೇರಿಸಿ ಜಗಳವನ್ನು ಜಾಸ್ತಿ ಮಾಡಿಕೊಳ್ಳುವ ಬದಲು ಮೌನದಿಂದ ಸಂಬಂಧಗಳಲ್ಲಿ ಆಗುವ ಕಲಹದ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿ. ಮೂರನೆಯದ್ದು, ಸೋಷಿಯಲ್ ಮೀಡಿಯಾ. ನೆಗೆಟಿವ್ ಕಮೆಂಟ್ಗಳಿಗೆ ಉತ್ತರಿಸುವ ಅಗತ್ಯವಿಲ್ಲ, ಯಾಕೆಂದರೆ ನಿಮ್ಮ ಬಗ್ಗೆ ಚೆನ್ನಾಗಿ ತಿಳಿದಿರುವುದು ನಿಮಗೆ ಮಾತ್ರ. ನೀವು ಏನು ಎಂಬುದು ನಿಮಗೆ ತಿಳಿದಿರುವಾಗ, ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಾಗ ಬೇರೆಯವರ ಮಾತಿಗೆ ಕಿವಿ ಕೊಡುವ ಅಗತ್ಯವಿಲ್ಲ. ನೆನಪಿಡಿ, ಮಾತು ಬೆಳ್ಳಿಯಂತೆ ಒಳೆಯಬಹುದು, ಆದರೆ ಮೌನವು ಬಂಗಾರದಂತೆ ಮೌಲ್ಯಯುತವಾದದ್ದು. ಬೆಳ್ಳಿಯನ್ನು ಓರಣ ಮಾಡಬೇಕು, ಇಲ್ಲದಿದ್ದರೆ ಅದು ಕಪ್ಪಾಗುತ್ತದೆ. ಆದರೆ ಬಂಗಾರ ಎಂತಹ ಕತ್ತಲೆಯಲ್ಲಿದ್ದರೂ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ನಿಮ್ಮ ಮಾತು ಅಸ್ತ್ರವಿದ್ದಂತೆ. ಅದನ್ನು ಬಳಸಲು ತಿಳಿದವನು ಮಾತ್ರವೇ ಗೆಲ್ಲುತ್ತಾನೆ. ಅತಿಯಾಗಿ ಬಳಸುವವನು ಸೋಲುತ್ತಾನೆ. ಚಾಣಕ್ಯರು ಹೇಳಿದಂತೆ ನಿಮ್ಮ ಮಾತುಗಳಲ್ಲಿ ಸಕ್ಕರೆಯ ಸಿಹಿ ಇರಲಿ, ಮೌನದಲ್ಲಿ ಸಿಂಹದ ಗಾಂಭೀರ್ಯವಿರಲಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮೌನವಾಗಿರುವುದರಿಂದ ನಿಮಗೆ ಆದ ಲಾಭವೇನು? ನಿಮ್ಮ ಬದುಕಲ್ಲಿ ನೀವು ಮೌನಕ್ಕೆ ಶರಣಾದ ಸಂದರ್ಭ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಜೀವನ ಪಾಠಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.